ಕಾಶ್ಮೀರ್ ಫೈಲ್ಸ್ ಕೇರಳ ಸ್ಟೋರಿಯ ನಂತರ ಈಗ ಬಂದಿದೆ ದಿ ಬೆಂಗಾಲ್ ಫೈಲ್ಸ್. ಬಂಗಾಳದಲ್ಲಿ ಹಿಂದೂಗಳ ನರಮೇಧ ನಡೆಸಿದ್ರು ಮುಸ್ಲಿಮರು. ಬಂಗಾಳದಲ್ಲಿ ಮಡಿದ ಹಿಂದೂಗಳೆಷ್ಟು? ರಸ್ತೆಗಳಲ್ಲಿ ಹಿಂದೂಗಳ ಹೆಣ ಬಿದ್ದಿತ್ತು. ಕಾಫೀರರ ಅಂತ್ಯದ ಸಮಯ ಬಂದಿದೆ ಅಂತ ಹೇಳಿ ಪ್ಯಾಂಪ್ಲೆಟ್ಗಳಲ್ಲಿ ಬರೆದು ಹಂಚಿದ್ರು. ಆಗ ಹಿಂದೂಗಳ ರಕ್ಷಣೆಗೆ ಬಂದಿದ್ದೆ ಗೋಪಾಲ್ ಪಂತ್. ಅಷ್ಟಕ್ಕೂ ಬಂಗಾಳದಲ್ಲಿ ಏನ್ ನಡೆಯಿತು? ಏನಿದು ದಿ ಬೆಂಗಾಲ್ ಫೈಲ್ಸ್? ನಮಸ್ಕಾರ. ಒಂದು ಸಿನಿಮಾ ಮುಗಿದ ಮೇಲೆ ಜನರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ತೋರಿಸ್ತೀನಿ. ಅದನ್ನ ಮೊದಲು ನೋಡ್ಕೊಂಡು ಬನ್ನಿ, ಆಮೇಲೆ ಇದು ಯಾವ ಸಿನಿಮಾ, ಏನು ಕತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. Mind-boggling, phenomenal, gripping movie, haunting, eye-opener, amazing, speechless. I'm still shaking. I had to step out a few times, just to control my whole emotions. So this is the wake-up call. If you don't wake up, the Bengal will be gone. So I urge everybody to watch this film and do something for Bengal. That is our heart and soul of India. It had a personality. It had substance. It's very important that me and my friends and people like me watch this so that we can learn about what's actually happened. I don't know how many nights I won't be able to sleep. Deeply haunting. I was jittery at some point of time, but the younger Mama, she's done an amazing job. Just like Tashkent and Kashmir, Bengal Files was also a learning lesson. all the details was so amazing. This movie is going to be a game changer. ಕಾಶ್ಮೀರಿ ಫೈಲ್ಸ್ ಸಿನಿಮಾ ಬಂತು, ದಿ ಕೇರಳ ಸ್ಟೋರಿ ಸಿನಿಮಾ ಬಂತು. ಈಗ ಬಂದಿರುವಂತಹ ಸಿನಿಮಾ ದಿ ಬೆಂಗಾಲ್ ಫೈಲ್ಸ್. ಆ ಮೂವಿಗೆ ಬಂದಿರುವಂತಹ ರಿಯಾಕ್ಷನ್ ಅನ್ನೇ ನೀವೀಗ ನೋಡಿದ್ದು. ಇವರ ರಿಯಾಕ್ಷನ್ ಅನ್ನ ನೋಡ್ತಾ ಇದ್ರೆ ಆ ಮೂವಿ ಎಷ್ಟರ ಮಟ್ಟಿಗೆ ಇವರಿಗೆ ತಲುಪಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅದರ ಜೊತೆಗೆ ಮುಚ್ಚಿಟ್ಟಂತಹ ಸತ್ಯಗಳು ಹೊರಗಡೆ ಬಂದಾಗ ಯಾವ ರೀತಿ ಆಗುತ್ತೆ, ಏನು ಫೀಲ್ ಆಗುತ್ತೆ ಅನ್ನುವಂಥದ್ದನ್ನು ಈ ಜನರ ರಿಯಾಕ್ಷನ್ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಹಾಗಾದರೆ ಈ ಮೂವಿ ಯಾವುದು, ಈ ಮೂವಿಯ ಕಥೆ ಏನು, ಯಾವಾಗ ನಡೀತು, ಅದೆಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿ. ಈ ಮೂವಿಯ ಹೆಸರು ದಿ ಬೆಂಗಾಲ್ ಫೈಲ್ಸ್. ಮೂವಿಯ ನಿರ್ದೇಶನವನ್ನ ಮಾಡಿರುವಂತಹದ್ದು ವಿವೇಕ್ ಅಗ್ನಿಹೋತ್ರಿ. ಹಾಗಾದ್ರೆ ಬಂಗಾಳದಲ್ಲಿ ಏನಾಗಿತ್ತು? ಅದು ದೇಶ ವಿಭಜನೆ ಆಗಬೇಕು, ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳಿ ದೊಡ್ಡ ಗಲಭೆಗಳು ನಡೀತಾ ಇದ್ದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ದೇಶ ವಿಭಜನೆ ಆಗಬೇಕು, ಇಲ್ಲ ಅಂದ್ರೆ ಇಡೀ ಭಾರತವನ್ನೇ ನಾವು ಸುಡ್ತೀವಿ ಅಂತ ಹೇಳಿ ಮೊಹಮ್ಮದ್ ಅಲಿ ಜಿನ್ನಾ ಘೋಷಣೆಯನ್ನ ಹೊರಡಿಸಿದ್ರು. ಇನ್ನೇನು ವಿಭಜನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗುವಾಗ ಮುಸ್ಲಿಂ ಲೀಗ್ ಡೈರೆಕ್ಟ್ ಆಕ್ಷನ್ಗೆ ಕರೆಯನ್ನ ನೀಡುತ್ತೆ. ಆಗ ಬಂಗಾಳ, ಬಿಹಾರ, ಕೋಲ್ಕತ್ತಾ, ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲಿ ಬಹಳ ದೊಡ್ಡ ಗಲಭೆ ಪ್ರಾರಂಭ ಆಗುತ್ತೆ. ಈ ಡೈರೆಕ್ಟ್ ಆಕ್ಷನ್ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಇದ್ದಂತಹ ಹಿಂದೂಗಳ ನರಮೇಧವನ್ನು ಮಾಡೋದು, ಸಿಕ್ಕಲ್ಲಿ ಹಿಂದೂಗಳನ್ನ ಸಾಯಿಸೋದು, ಹೆಣ್ಣು ಮಕ್ಕಳು, ಮಕ್ಕಳು, ವೃದ್ಧರು ಅಂತಾನು ನೋಡದೆ ಯಾರೇ ಆಗಿರಲಿ, ಒಟ್ಟಾರೆ ಅವರು ಹಿಂದೂ ಆಗಿದ್ರೆ ಅವರನ್ನ ರಸ್ತೆಯಲ್ಲಿ ಕೊಂದು ಹಾಕೋದು. ಇದು ಡೈರೆಕ್ಟ್ ಆಕ್ಷನ್. ಇಂತಹ ಡೈರೆಕ್ಟ್ ಆಕ್ಷನ್ಗೆ ಆಗ ಮುಸ್ಲಿಂ ಲೀಗ್ ಕರೆ ನೀಡಿತ್ತು. ಆ ಸಂದರ್ಭದಲ್ಲಿ ಕೋಲ್ಕತ್ತಾದ ಮೇಯರ್ ಆಗಿದ್ದ ಸೈಯದ್ ಮೊಹಮ್ಮದ್ ಉಸ್ಮಾನ್ ಮನೆಗೆ ಪ್ಯಾಂಪ್ಲೆಟ್ ಅನ್ನ ಹಂಚಿದ್ದ. ಈ ಡೈರೆಕ್ಟ್ ಆಕ್ಷನ್ ಏನಿದೆ ಇದು ಬಹಳ ಪರಿಣಾಮ ಬೀರಿದ್ದು ಕೋಲ್ಕತ್ತಾದ ಮೇಲೆ. ಹೀಗೆ ಕೋಲ್ಕತ್ತಾದ ಮೇಯರ್ ಪ್ಯಾಂಪ್ಲೆಟ್ಗಳನ್ನೆಲ್ಲ ತಯಾರು ಮಾಡಿ ಅದನ್ನು ಮುಸ್ಲಿಮರ ಮನೆಗೆ ಹಂಚಿದ್ದ. ಆ ಪ್ಯಾಂಪ್ಲೆಟ್ನಲ್ಲಿ ನಾವು ಅಂದರೆ ಮುಸಲ್ಮಾನರು ಈ ದೇಶವನ್ನ ಆಳಿದವರು, ಈಗ ಕಾಫೀರರ ಅಂತ್ಯದ ಸಮಯ ಬಂದಿದೆ, ಖಡ್ಗಗಳನ್ನ ಕೈಗೆತ್ತಿಕೊಳ್ಳಿ ಅಂತ ಆ ಪ್ಯಾಂಪ್ಲೆಟ್ನಲ್ಲಿ ಬರೆದಿದ್ದ ಅಂತ ಹೇಳಿ ಯಾಸ್ಮಿನ್ ಖಾನ್ ಗ್ರೇಟ್ ಪಾರ್ಟಿಷನ್ ದ ಮೇಕಿಂಗ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಅನ್ನುವಂತಹ ಪುಸ್ತಕದಲ್ಲಿ ಬರೆದಿದ್ದಾರೆ. ಹೀಗೆ ಪ್ಯಾಂಪ್ಲೆಟ್ಗಳನ್ನು ಹಂಚಿದ್ರು. ಮುಸ್ಲಿಮರೆಲ್ಲರೂ ಕೂಡ ಮಸೀದಿಯಲ್ಲಿ ಸೇರ್ಕೊಂಡ್ರು, ದೊಡ್ಡ ದೊಡ್ಡ ಭಾಷಣವನ್ನ ಮಾಡಿದ್ರು ಈ ಮುಸ್ಲಿಂ ಲೀಗ್ನ ನಾಯಕರು. ಇನ್ನು ಈ ಡೈರೆಕ್ಟ್ ಆಕ್ಷನ್ ಡೇಗೆ ಬಂಗಾಳದ ಆಗಿನ ಸಿಎಂ ಆಗಿದ್ದಂತಹ ಹುಸೇನ್ ಶಾಹಿದ್ ಸುಹರಾವರ್ತಿ ಬೆಂಬಲವನ್ನ ಕೂಡ ನೀಡಿದ್ರು. ಆಗ ಬಂಗಾಳದಲ್ಲಿ ಅಧಿಕಾರದಲ್ಲಿದ್ದಂತಹ ಹಿಂದೂ ಪೊಲೀಸರನ್ನ ಒತ್ತಾಯಪೂರ್ವಕವಾಗಿ ರಜೆ ತಗೊಳ್ಳಿ, ಊರಿಗೆ ಹೋಗಿ ಅಂತ ಹೇಳಿ ಅವರನ್ನ ಕಳಿಸಿದ್ರು. ಇದನ್ನ ನೋಡಿದ್ರೆ ಬಂಗಾಳದ ಸರ್ಕಾರ ಈ ಡೈರೆಕ್ಟ್ ಆಕ್ಷನ್ಗೆ ಯಾವ ರೀತಿಯಾಗಿ ಬೆಂಬಲ ನೀಡಿತ್ತು ಅನ್ನೋದು ಅರ್ಥ ಆಗುತ್ತೆ.
ಇದು ಸರ್ಕಾರ ಪೂರ್ವ ನಿಯೋಜಿತವಾಗಿಯೇ ಈ ಡೈರೆಕ್ಟ್ ಆಕ್ಷನ್ ಅನ್ನುವಂಥದ್ದು ಆಗಾಗ ನಿರ್ಧಾರ ಆಗಿದ್ದಲ್ಲ, ಇದೊಂದು ಪೂರ್ವ ನಿಯೋಜಿತವಾಗಿತ್ತು ಅನ್ನುವಂಥದ್ದು ಹಿಂದೂ ಪೊಲೀಸರನ್ನ ಯಾವಾಗ ರಜೆ ತಗೊಳ್ಳಿ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಕಳಿಸಿದ್ರು ಆಗಲೇ ಅರ್ಥ ಆಗುತ್ತೆ. ಈ ರೀತಿ ಹಿಂದೂಗಳ ನರಮೇಧ ಪ್ರಾರಂಭ ಆಗಿದ್ದು ಆಗಸ್ಟ್ 16ಕ್ಕೆ 1946ರಲ್ಲಿ. ಮೊದಲು ಈ ಮುಸ್ಲಿಂ ಆಕ್ರಮಣಕಾರರು ಆಕ್ರಮಣವನ್ನ ಮಾಡಿದ್ದು, ಕೊಂದು ಹಾಕಿದ್ದು ಹಾಲು ಮಾರುವವರನ್ನ. ಆಗ ಸಂಪೂರ್ಣ ಬಂಗಾಳದಲ್ಲಿ ಹಾಲು ಮಾರುವವರನ್ನ ಸಾಯಿಸಿದ್ರಂತೆ ಅಂತ ಹೇಳಿ ದೊಡ್ಡ ಸುದ್ದಿ ಆಗುತ್ತೆ. ಆದರೆ ಈ ಮುಸ್ಲಿಂ ಲೀಗ್ನ ನಾಯಕರೆಲ್ಲ ಸೇರಿ ಈ ರೀತಿ ಪ್ಲಾನ್ ಮಾಡಿದ್ದಾರೆ, ಹಿಂದೂಗಳ ಹತ್ಯೆ ನಡೆಸಬೇಕು ಅಂತ ಹೇಳಿ ಸಂಚು ರೂಪಿಸಿದ್ದಾರೆ ಅಂತ ಹೇಳಿ ಅಲ್ಲಿನ ಹಿಂದೂಗಳಿಗೆ ಪಾಪ ಗೊತ್ತೇ ಇರಲಿಲ್ಲ. ಹಾಗಾಗಿ ಯಾರ ಹತ್ಯೆ ಮಾಡಿರ್ಬೋದು, ಏನಾಗಿರ್ಬೋದು ಅಂತ ಹೇಳಿ ಅಲ್ಲಿದ್ದಂತಹ ಹಿಂದೂಗಳು ಯೋಚನೆ ಮಾಡೋದ್ರಲ್ಲಿ ಮುಳುಗಿರ್ತಾರೆ. ಅದಾಗಲೇ ಮಧ್ಯಾಹ್ನ ಆಗಿತ್ತು. ಈ ಆಕ್ರಮಣದ ತೀವ್ರತೆ ಇನ್ನೂ ಜಾಸ್ತಿ ಆಗಿತ್ತು. ಲಾರಿಗಳಲ್ಲಿ ಮುಸ್ಲಿಂ ಗೂಂಡಾಗಳು ಬರ್ತಾರೆ, ಹಿಂದೂಗಳ ನರಮೇಧವನ್ನ ಮಾಡ್ತಾರೆ. ಹೆಣ್ಣು ಮಕ್ಕಳು, ಪುಟ್ಟ ಮಕ್ಕಳು, ವೃದ್ಧರು ಅಂತಲೂ ನೋಡದೆ ಬೀದಿಗಳಲ್ಲಿ ಅವರನ್ನು ಕೊಚ್ಚಿ ಸಾಯಿಸ್ತಾರೆ. ದೊಡ್ಡ ಲಾರಿಗಳಲ್ಲಿ ಹಿಂದೂಗಳ ಹೆಣ ಬಿದ್ದಿರುತ್ತೆ, ರಕ್ತ ತೊಟ್ಟಿಗ್ತಾ ಇರುತ್ತೆ. ಹಿಂದೂಗಳ ಮನೆಗೂ ನುಗ್ಗಿ ಹಿಂದೂ ಹೆಣ್ಣು ಮಕ್ಕಳನ್ನ ಎಳ್ಕೊಂಡು ಹೋಗಿ ಅವರನ್ನ ಸಾಯಿಸ್ತಾರೆ. ಹಿಂದೂಗಳು ಕೆಲಸ ಮಾಡ್ತಾ ಇದ್ದಂತಹ ಫ್ಯಾಕ್ಟ್ರಿಗೆ ನುಗ್ಗಿ 600ಕ್ಕೂ ಅಧಿಕ ಕಾರ್ಮಿಕರನ್ನ ಸಾಯಿಸ್ತಾರೆ. ರಸ್ತೆಗಳಲ್ಲಿ ಹಿಂದೂಗಳ ಹೆಣ ಬಿದ್ದಿತ್ತು. 2 ದಿನಗಳ ಕಾಲ ಇದೇ ರೀತಿ ನಡೀತು. ಕೆಳಗಡೆಯಿಂದ ಹಿಂದೂಗಳ ಹೆಣ ಬಿದ್ದಿದ್ರೆ ಮನೆಯ ಮೇಲ್ಗಡೆ ರಣ ಹದ್ದುಗಳು ಕೂತಿತ್ತು. ಆ ಒಂದು ಫೋಟೋ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅಂತಹ ತೀವ್ರತೆ ಇರುವಂತಹ ಫೋಟೋ ಅದು. ಈ ರೀತಿಯಾಗಿ ಹಿಂದೂಗಳ ನರಮೇಧ ನಡೀತಾ ಇದ್ರೆ ಹಿಂದೂಗಳ ರಕ್ಷಣೆಗೆ ಅಂತ ಬಂದಿದ್ದು ಗೋಪಾಲ್ ಪಥ್ ಅವರು. ಇವರು ತನ್ನ ಗೆಳೆಯರೊಂದಿಗೆ ಸೇರ್ಕೊಂಡು ಹಿಂದೂಗಳಿಗೆ ಖಡ್ಗವನ್ನ ನೀಡಿ, ಆಯುಧಗಳನ್ನ ಹಿಂದೂಗಳ ಕೈಯಲ್ಲಿ ನೀಡಿ ಕೋಲ್ಕತ್ತಾದ ಬೀದಿಗೆ ಬರ್ತಾರೆ. ಮುಸ್ಲಿಂ ಗಲಭೆಕೋರರನ್ನ, ಹಿಂದೂಗಳ ನರಮೇಧ ಮಾಡಿದವರನ್ನ ಹುಡುಕಿ ಈ ಹಿಂದೂ ಗುಂಪು ಸಾಯಿಸುತ್ತೆ. ಆ ಮುಸ್ಲಿಂ ಗೂಂಡಾಗಳು ಹೆಣ್ಣು ಮಕ್ಕಳು ಅಂತಾನು ನೋಡದೆ ಸಿಕ್ಕ ಹಿಂದೂ ಹೆಣ್ಣು ಮಕ್ಕಳನ್ನೆಲ್ಲ ಸಾಯಿಸ್ತಾರೆ. ಆದರೆ ಈ ಹಿಂದೂ ಗುಂಪು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಮಾಡೋದಿಲ್ಲ, ಮುಸ್ಲಿಮರ ಮನೆಗೆ ನುಗ್ಗೋದಿಲ್ಲ. ಬದಲಾಗಿ ಯಾರು ಈ ರೀತಿ ಸಂಚು ಮಾಡಿದ್ರು, ಯಾರು ಈ ರೀತಿ ದೊಡ್ಡ ಗಲಭೆಯನ್ನು ನಡೆಸಿದ್ರು, ಹಿಂದೂಗಳ ನರಮೇಧವನ್ನು ನಡೆಸಿದ್ರು ಅಂಥವರನ್ನ ಮಾತ್ರ ಹುಡುಕಿ ಸಾಯಿಸ್ತಾರೆ. ಈ ವಿಚಾರವನ್ನ ಇತಿಹಾಸಕಾರರಾದಂತಹ ಸಂದೀಪ್ ಬಂಡೋಪಾಧ್ಯಾಯ ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಯಾವಾಗ ಮುಸ್ಲಿಮರ ಹೆಣ ಬೀಳೋದಕ್ಕೆ ಪ್ರಾರಂಭ ಆಯಿತೋ ಆಗ ಬಂಗಾಳದ ಸಿಎಂ ಹುಸೇನ್ ಶಾಹಿದ್ ಸುಹರಾವರ್ತಿ ಗೋಪಾಲ ಪಥ್ ಅವರ ಹತ್ರ ದಯವಿಟ್ಟು ಇದನ್ನ ಒಂದ್ಸಲ ನಿಲ್ಲಿಸಿ ಅಂತ ಅಂಗಲಾಚ್ತಾರೆ. ಕೊನೆಗೆ ಹೇಗೋ ಈ ದೊಡ್ಡ ನರಮೇಧ, ಈ ದೊಡ್ಡ ಗಲಭೆ ನಿಲ್ಲುತ್ತೆ. ಈ ಒಂದು ನರಮೇಧದಲ್ಲಿ ಸತ್ತಂತಹ ಹಿಂದೂಗಳು ಎಷ್ಟು ಅನ್ನೋದು ಇದುವರೆಗೂ ತಿಳಿದು ಬಂದಿಲ್ಲ. ಲೆಕ್ಕವಿಲ್ಲದಷ್ಟು ಹಿಂದೂಗಳು ಈ ನರಮೇಧದಲ್ಲಿ ಸತ್ತಿದ್ದಾರೆ. ಇದಾದ ನಂತರ ಗಾಂಧೀಜಿಯವರು ಗೋಪಾಲ್ ಪಥ್ ಅವರ ಹತ್ರ ಬಂದು ನೀವು ಆಯುಧಗಳನ್ನು ಕೆಳಗಿಳಿಸಬೇಕು ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಗೋಪಾಲ್ ಪಥ್ ಅವರು, ನೀವು ಈ ಮಾತನ್ನ ನಮಗೆ ಹೇಳಿ ಪ್ರಯೋಜನ ಇಲ್ಲ, ಆ ಮುಸ್ಲಿಂ ಗೂಂಡಾಗಳಿಗೆ ಹೇಳಬೇಕಾಗಿತ್ತು. ನಾವು ಆಯುಧವನ್ನ ಕೈಯಲ್ಲಿ ಹಿಡಿಲಿಲ್ಲ ಅಂತ ಹೇಳಿದ್ರೆ ಇವತ್ತು ನೀವು ನಮ್ಮ ಹತ್ರ ಮಾತಾಡೋದಕ್ಕೂ ಸಾಧ್ಯ ಇರ್ತಿರ್ಲಿಲ್ಲ, ಯಾಕಂದ್ರೆ ನಾವು ಬದುಕಿಯೇ ಇರ್ತಾ ಇರಲಿಲ್ಲ ಅಂತ ಗೋಪಾಲ್ ಪಥ್ ಅವರು ಗಾಂಧೀಜಿಗೆ ಹೇಳ್ತಾರೆ. ಇವತ್ತು ಬಂಗಾಳ ಪಾಕಿಸ್ತಾನದ ಕೈವಶ ಆಗದೆ ಭಾರತದಲ್ಲೇ ಇದೆ, ಭಾರತಕ್ಕೆ ಸೇರಿದೆ ಅಂತಾದ್ರೆ ಇದಕ್ಕೆ ಮೂಲ ಕಾರಣ ಗೋಪಾಲ್ ಪಥ್ ಅವರು. ಅವತ್ತು ಹಿಂದೂಗಳ ನರಮೇಧ ನಡಿಬೇಕಾದ್ರೆ ಇವರು ಆಯುಧವನ್ನ ಕೈಯಲ್ಲಿ ಹಿಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ತನ್ನೆಲ್ಲ ಹಿಂದೂ ಗೆಳೆಯರನ್ನ ಒಗ್ಗೂಡಿಸಿ ಮುಸ್ಲಿಮರ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಬಂಗಾಳ ಪಾಕಿಸ್ತಾನದ ಪಾಲಾಗ್ತಾ ಇತ್ತು. ಸೊ ಈ ಡೈರೆಕ್ಟ್ ಆಕ್ಷನ್ ಡೇ ಏನಿದೆ, ಆ ದಿನ ನಡೆದಂತಹ ಎಲ್ಲಾ ಘಟನೆಗಳನ್ನು ಒಳಗೊಂಡಂತಹ ಸಿನಿಮಾನೇ ಈ ಬೆಂಗಾಲ್ ಫೈಲ್ಸ್. ಈಗ ಕೊನೆಗೂ ಒಂದೊಂದೇ ಫೈಲ್ಸ್ಗಳನ್ನು ಓಪನ್ ಮಾಡುವಂತಹ ಧೈರ್ಯ ಮತ್ತು ಅದಕ್ಕೆ ಪೂರಕವಾಗಿರುವಂತಹ ಒಂದು ವ್ಯವಸ್ಥೆ ಈಗ ಭಾರತದಲ್ಲಿದೆ. ಇನ್ನೂ ಇಂತಹ ಎಷ್ಟು ಫೈಲ್ಸ್ಗಳಿದೆಯೋ ಏನೋ. ಲೆಟ್ಸ್ ವೆಯ್ಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.